ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗಿಲ್ಲೆಸ್ಗೂರ್ ಕ್ಯಾಂಪ್ನಲ್ಲಿ ನಾವಿವತ್ತಿರೋದು. ಈ ಆಂಧ್ರದಿಂದ ಅಂದ್ರೆ ತೆಲಂಗಾಣದಿಂದ ಬರ್ತಕ್ಕಂತಹ ಏನು ಕರ್ನಾಟಕಕ್ಕೆ ಬರ್ತಕ್ಕಂತಹ ಮಾರ್ಗದಲ್ಲಿ ಇದೇ ಪಟ್ಟಣಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು ಕರ್ನಾಟಕ. ಇದು ಒಂದು ರೀತಿಯಲ್ಲಿ ಗಡಿ ಭಾಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಗಡಿ ಪ್ರದೇಶದಲ್ಲಿ ಇವತ್ತು 2018ರಲ್ಲಿ ಆಯ್ಕೆಯಾದಂತಹ ಶಾಸಕರು ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಅವರು ಯಾವ ರೀತಿಯಾದ ಕಾರ್ಯಗಳನ್ನು ಕೈಗೊಂಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಜನರಿಗೆ ತೃಪ್ತಿ ಇದೆಯಾ ಅಂತಕ್ಕಂಥದ್ದನ್ನ ಆ ಜನರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ 2018ರಲ್ಲಿ ಇಲ್ಲಿ ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಹೌದು ಸರ್, ಒಳ್ಳೆ ಕೆಲಸ ಮಾಡಿದೆ ಸರ್ ದದ್ದಲ್. ಹಿಂದಿನ ಶಾಸಕರಿಗೆ ಇವರು 90% ಉತ್ತೀರ್ಣ. ಹಿಂದಿನ ಶಾಸಕರಿಗೆ ಇವರು 90% ಉತ್ತೀರ್ಣ ಇದ್ದಾರೆ ಸರ್. ಉತ್ತಮ ಸರ್. ಸರ್, ಈಗ ಮತ್ತೊಮ್ಮೆ ದದ್ದಲ್ ಅವರು ಚುನಾವಣೆಗೆ 2023ರಲ್ಲಿ ನಿಂತ್ಕೊಂಡ್ರೆ ಮತ್ತೆ ಚುನಾಯಿತರಾಗ್ಬೋದಾ? 80% 85% ಆಗುತ್ತಾ? ಸ್ವಲ್ಪ ಟಕಫರ್. ಯಾರು ಟಕ್ಕಪರ್ ಕೊಡ್ಬೋದು ಸರ್ ಅವರಿಗೆ? ಸರ್, ಅದು ಬಿಜೆಪಿ ಹಂಗೆ ಇದೆ, ಕಾಂಗ್ರೆಸ್ ಹಂಗೆ ಇದೆ. ಇಲ್ಲಿ ಕೆಲಸ ಚೆನ್ನಾಗಿ ಮಾಡಿದಾರಲ್ಲ, ಹಂಗಾಗಿ 100% ದದ್ದಲ್ ಅವರು. ಈಗ ದದ್ದಲ್ಲು ವರ್ಸಸ್ ಚಂದ್ರಶೇಖರ್ ಪಾಟೀಲ್ ಅಂತ ಅವ್ರ ಪಾರ್ಟಿಲಿ 2 ಟಿಕೆಟ್ಗಾಗಿ ಗೊತ್ತಿಲ್ಲ. ಚಂದ್ರಶೇಖರ್ ಪಾಟೀಲ್ ಅಂದ್ರೆ ಅಷ್ಟು ಇದಿಲ್ಲ. ದದ್ದಲ್ ಅಂತೂ 100%. ಸಿಸಿ ರಸ್ತೆಗಳಾಗ್ಲಿ, ಮೊನ್ನೆ ರೋಡ್ ಆಗಲಿ, ಪಂಚಮುಖಿ ರೋಡ್ ಆಗಿದೆ. ಆಮೇಲೆ ಲೈಟ್ಗಳು, ಐಮ್ಯಾಕ್ಸ್ ಲೈಟ್ಗಳಾಗಲಿ, ಎಲ್ಲ ಥರದ್ದು ಚೆನ್ನಾಗಿದೆ, ಉತ್ತಮವಾಗಿ ಕೆಲಸ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಶಾಸಕರು ಕೆಲಸ ಮಾಡಿದಾರ ಅಂತಕ್ಕಂಥ ತೃಪ್ತಿ ಇದೆಯಾ? ಏನು ಮಾಡಿಲ್ಲ ಸರ್, ಶಾಸಕರ ಕೆಲಸ ಮಾಡಿಲ್ಲ ಸರ್. ಅಭಿವೃದ್ಧಿ ಏನಾಗಿಲ್ಲ ಸರ್. ಇಲ್ಲಿ ಆಟೋಗಳಿದಾವೆ ಸರ್, ರೋಡಿನ ಮೇಲೆ ನಿಂತಿರ್ತಾವೆ ಸರ್. ಒಂದು ಆಟೋ ಸ್ಟ್ಯಾಂಡ್ ಇಲ್ಲ ಸರ್. ಇಲ್ಲಿ ಆಟೋ ಸ್ಟ್ಯಾಂಡ್ ಇಲ್ಲ. ಕೇವಲ ಆಟೋ ಸ್ಟ್ಯಾಂಡ್ ಅಷ್ಟೇನಾ ಅಥವಾ ರಸ್ತೆಗಳು, ಕುಡಿಯೋ ನೀರು? ಸರ್, ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಇದೆ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ರೋಡ್ ಇಲ್ಲ ಸರ್, ಸರಿಯಾಗಿ ಒಂದು ರೋಡ್ ಇಲ್ಲ. ಈಗ ಯಾವುದೇ ಊರಲ್ಲಿ ಕೂಡ ನಮಗೆ ಬಹಳ ಇದಾಗ್ಬಿಟ್ಟಿದೆ, ಯಾವನು ಕೆಲಸನೂ ಆಗಿಲ್ಲ. ಇಲ್ಲೇ ಗಿಲ್ಲೆಸ್ಗೂರ್ ಕ್ಯಾಂಪ್ನಲ್ಲಿ ಮುರಾಜಿ ಸ್ಕೂಲ್ ಅಂತ ಆಗದಿತ್ತು ಸರ್. ಇದನ್ನ ತಗೊಂಡು ಪರ್ಸೆಂಟೇಜ್ ತಗೊಂಡು ಮೊನ್ನೆ MLA ದದ್ದಲ್ ಬಸನಗೌಡ ಅವರು ಅಲ್ಲಿ ರಾಯಚೂರಲ್ಲಿ ಮಾಡಿಬಿಟ್ಟಾರ ಸರ್. ಅದು ಇಲ್ಲಿ ಮಾಡೋದು ಬಿಟ್ಟು ಅಲ್ಲಿ ಮಾಡಿ ಇದೇ ಹೆಸರು ಅಲ್ಲಿ ಇಟ್ಬಿಟ್ಟಾರ ಸರ್ ರಾಯಚೂರಲ್ಲಿ. ಇಲ್ಲೆಲ್ಲ ಹಳ್ಳಿ ಮಕ್ಕಳಿಗೆ ತ್ರಾಸ ಆಗ್ತದೆ ಸರ್. ಸ್ಕೂಲ್ಗೆ ಹೋಗ್ಬೇಕಂದ್ರೆ ರಜೆ ಗೀಜೆ ಇದ್ದಾಗ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ ಸರ್. ಬೋಳಂ ದೊಡ್ಡ ರೋಡ್ಗೆ ಆಯ್ತು ಸರ್ ಅದು. ಈಗ ಮತ್ತೆ 2023 ಮತ್ತೆ ಚುನಾವಣೆ ಬಂತು. ಈಗ ಮತ್ತೆ ದದ್ದಲ್ ಬಸನಗೌಡರು ಮತ್ತೆ ಬರ್ತಾರೆ ಮತ್ತೆ ಕೇಳ್ಕೊಂಡು. ಏನ್ ಹೇಳ್ತೀರಿ ತಾವು? ಹಾಕಲ್ ಸರ್, ಅವ್ರಿಗೆ ಸ್ಥಳೀಯರಿಗೆ ಅವಕಾಶ ಕೊಡ್ತೀವಿ ಸರ್ ಈ ವರ್ಷ. ಯಾರು? ಚಂದ್ರಶೇಖರ್ ನಾಯಕ್. ಇದು ಅಷ್ಟು ದೊಡ್ಡ ಕ್ಷೇತ್ರ ಸರ್. ಇದು ಗಿಲ್ಕೆಸೂರು ಕ್ಷೇತ್ರ. ಇದು ಸರಿಯಾಗಿ ದಾರಿನೂ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ನದಿ ಪಕ್ಕದಾಗ ಐತೆ ಸರ್. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಸರಿಯಾಗಿಲ್ಲ ಅನ್ಸೈತೆ ಸರ್. ಅದಲಾಪುರ ಅಂತ ರಸ್ತೆ ಸ್ಕೂಲ್ ಹುಡುಗರಿಗೆ ಹೋಗಕ್ಕ ಬರಕ ಭಾಳ ತ್ರಾಸ ಆಗ್ತದೆ ಸರ್. ಆಯ್ತು, ಓಟ್ ಕ್ಷೇತ್ರ ಹೋಗ್ತಾರ, ಅವ್ರು ಮಿನಿಸ್ಟರ್ ಆಗ್ತಾರ, ನಮಗೆ ಬರ್ತದ, ಅವ್ರು ನ್ಯಾಯ ಇರ್ತಾರ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಲ್ಮಲ ಹೋಬಳಿಯಲ್ಲಿ ಬರ್ತಕ್ಕಂತಹ ಒಂದು ಜಮೀನಲ್ಲಿ ನಾವು ಇವತ್ತಿದ್ದೀವಿ. ಕೂಲಿ ಕಾರ್ಮಿಕರು ಹೊಲಗಳಿಗೆ ಬರ್ತಾರೆ, ಅವ್ರನ್ನೂ ಕೂಡ ನಾವು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಜನಮನ ಮತ ಕಾರ್ಯಕ್ರಮದಲ್ಲಿ. ಬಸನಗೌಡ ದದ್ದಲ್ ಅವರು ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರ ರಸ್ತೆಗಳು, ಕುಡಿಯೋ ನೀರು ಬಗ್ಗೆ ಇದ್ರ ಬಗ್ಗೆ ಮಾಡಿದಾರ ಅಥವಾ ಹೆಂಗೆ ಅಂತ? ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ನಮ್ಗೆ ಹತ್ತಿ ರೇಟ್ ಇಲ್ಲ ರೀ. ಭಾಳ ಬಿತ್ತನೆಯಿಂದ ನಾವು ಫುಲ್ ಲಾಸ್ ಆಗಿಬಿಟ್ಟಿವಿ ಹೊಲ್ದವರು. ಇದಕ್ಕೆ ಬೀಜ, ಗೊಬ್ಬರ, ಮಸಾಲೆ, ಎಣ್ಣೆ ಹೊಡೆಯೋದು ಫುಲ್ಲು ಖರ್ಚಾಗ್ಯದ್ರಿ. ಒಟ್ಟ ಬೀಜಲಿಂದ ಗೊತ್ತಿಲ್ಲ, ಮಳೆ ಜಾಸ್ತಿ ಆಗಿ ಫುಲ್ಲು ಏನಿಲ್ಲ, ಲಾಸ್ ಆದ್ರಿ. ಮತ್ತೆ ಇವ್ರು ಜನಪ್ರತಿನಿಧಿಗಳಾದವರು ಓಟ್ ಹಾಕ್ಸ್ಕೊಂಡವರು ನಿಮ್ಗೆ ರೈತರಿಗೆ ಯಾರಲ್ಲಿಂದ ನಮ್ಗೆ ಸಹಾಯ ಆಗಿಲ್ರಿ. ಹೊಲ್ದವ್ರು ಮಾತ್ರ ಫುಲ್ಲು ಕಷ್ಟ ರೀ. ಹೊಲ್ದವ್ರಿಗೆ ಫುಲ್ಲು ಕಷ್ಟ ಆಗ್ಬಿಟ್ಟದ ಸರ್. ಈ ಕೂಲಿ ಕಾರ್ಮಿಕರು ಇಷ್ಟು ಜನರನ್ನ ಕರೆಸ್ತೀರಿ, ಇವ್ರಿಗೆಲ್ಲ ಕೂಲಿ ಕೊಟ್ಟು ಎಲ್ಲ ಕೊಟ್ಟು ಏನು ಉಳಿತದೆ ನಿಮ್ಗೆ? ನಮ್ಗೆ ಏನು ಉಳಿಯಲ್ರಿ. ಈ ವರ್ಷ ಫುಲ್ಲು ಲಾಸ್ ಆದ್ರಿ. ರೈತರು ಸಂಕಷ್ಟದಲ್ಲಿ, ರೈತರು ಫುಲ್ಲು ಸಂಕಷ್ಟ ರೀ. ಹತ್ತಿ ಬೆಳೆದವ್ರಾಗ್ಲಿ, ತೊಗರಿ ಯಾವ್ದಕ್ಕ ರೇಟೇ ಇಲ್ಲ ಸರ್. ನಾವ್ ಹೆಂಗ್ ಮಾಡ್ಬೇಕು ಸರ್? ಭಾರಿ ಇದಾಗ್ಬಿಟ್ಟು ಸರ್ ಈ ಸಲ. ಅಂದ್ರೆ ಅಷ್ಟು ಪರಿ ಎಲ್ಲ ಕಲಾಸ ರೈತರು ಎಲ್ಲ ಲಾಸ್ ಆಗ್ಬಿಟ್ಟು ಸರ್. ಹೇಳಿದ್ರ MLA ಅಂದ್ರೆ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಅಂದ್ರೆ ಸರಿ ಹಚ್ಕೊಂಡಿಲ್ಲ ಸರ್. ಅವರು ಹಚ್ಕೊಂಡಿಲ್ಲ. ಹೌದು ಸರ್, ರೈತರನ್ನ ಹಚ್ಕೊಂಡಿಲ್ಲ ಸರ್. ಅವರು ಅಂದ್ರೆ ಆ ಕಡೆ ಇದು ಅಂದ್ರೆ ಎಲೆಕ್ಷನ್ ಬಂದಲ್ಲ, ಆ ಕಡೆ ಇದು ಮಾಡಕತ್ತಾರೆ. ಇವಾಗ ನಮ್ಮ ಅಂದ್ರೆ ರೈತರು ಇದು ಮಾಡಂಗ ಸರ್, ಮಾಡಂಗ ಸರ್. ನೋಡಿದ್ರಲ್ಲ, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಶಾಸಕರ ಮೇಲೆ ಜನರಿಟ್ಟ ನಿರೀಕ್ಷೆಗಳು ಹಾಗೂ ಮುಂಬರುವ ಜನನಾಯಕನ ಬಗ್ಗೆ ಇಲ್ಲಿರುವ ಜನರಿಟ್ಟ ನಿರೀಕ್ಷೆಗಳನ್ನ ಜನಮನ ಮತ ಕಾರ್ಯಕ್ರಮದ ಮೂಲಕ ಹೇಗೆ ಹಂಚಿಕೊಂಡ್ರು ಅನ್ನೋದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.